ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಕೊಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಡೆದ ಘಟನೆಗಳನ್ನು ನೋಡಿದರೆ ಅತ್ಯಂತ ಗಂಭೀರವಾದ ಹಾಗೂ ಒಪ್ಪದಂಥ ಕ್ರಮ ಆಗ್ತಾಯಿದೆ. ಅದಕ್ಕಾಗಿ ಜನ ಇವತ್ತು ಸಾಲ ವಸೂಲಿ ಪ್ರಕ್ರಿಯೆ ನಡೆದಿದೆ ಅಂಥೇಳಿ ದೂರಿನ ಮೇಲೆ ದೂರು ಬರ್ತಾಯಿದೆ. ಇವತ್ತು ಮತ್ತೆ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಈ ಹಿನ್ನೆಲೆಯೊಳಗೆ ನಾವು ರಾಜ್ಯ ಸರ್ಕಾರದವರು ಒಂದು ಮಸೂದೆಯನ್ನು ತರ್ತೀವಿ. ಆ ಮಸೂದೆಯೊಳಗೆ ಇವೆಲ್ಲವುಗಳನ್ನ ಅಡ್ರೆಸ್ ಮಾಡೋದು. ಈ ಮಸೂದೆ ಬಗ್ಗೆ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಕೆಲವು ತಾಂತ್ರಿಕ ಅಂಶಗಳಿಂದ ಚರ್ಚೆಯನ್ನು ಮುಂದುವರಿಸಿ 4 ಗಂಟೆಗೆ ಕೃಷ್ಣಾದಲ್ಲಿ ಹಿರಿಯ ಸಚಿವರ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಈ ವಿಷಯದಲ್ಲಿ ಅಂತಿಮಗೊಳಿಸೋದಕ್ಕೆ ಟು ಗಿವ್ ಫೈನ್ ಟ್ಯೂನಿಂಗ್ ಬಗ್ಗೆ ಹಾಗೂ ಕೆಲವು ಮಹತ್ವದ ವಿಚಾರಗಳ ಸಲಹೆಗಳು ಇರೋದರಿಂದ ಅವೆಲ್ಲವುಗಳನ್ನು ಪರಿಗಣಿಸಿ ಚರ್ಚಿಸಿ ಅಂತಿಮಗೊಳಿಸಬೇಕು ಅಂಥೇಳಿ ವ್ಯವಸ್ಥೆಯೊಳಗೆ ಕೋರ್ಷನ್ ಆ್ಯಂಡ್ ಇನ್ಹ್ಯೂಮನ್ ರಿಕವರಿ ನಡೆದಿದೆ. ಅದರ ಬಗ್ಗೆ ನಾವು ಮಾಡ್ತಕ್ಕಂಥ ಮಸೂದೆಯ ಒಂದು ಸ್ಪಷ್ಟ ಚಿತ್ರ ತಮಗೆ ಬರ್ತದೆ. अर्जेंट इशू आएंगे तो उस पर भी बीएसी में बैठ करके इसका निर्णय किया जाएगा. कल राज्यसभा का आदरणीय चेयरमैन और लोकसभा का आदरणीय स्पीकर के साथ टाइम फिक्स करके बीएसी में एग्जैक्टली राष्ट्रपति का अभिभाषण पर कितना घंटा चर्चा होगा और बजट पर कितना लंबा बहस चलेगी, इसका भी निर्णय बीएससी में करेंगे. 5 तारीख में दिल्ली का चुनाव है तो वो हॉलीडे है, उस दिन पार्लियामेंट फंक्शन नहीं होगा और बजट सत्र का पहला भाग 13 तारीख तक चलेगी और फिर हम 10 मार्च तक रिसेशन के बाद फिर मिलेंगे. तो हम ये उम्मीद करते हैं कि साल का पहला पार्लियामेंट सेशन बहुत सार्थक रहेगी और सारे पॉलिटिकल पार्टीज की ओर से पार्टिसिपेशन, कोऑपरेशन और कोऑर्डिनेशन मिलेगा, ऐसा उम्मीद है. आदरणीय प्रधानमंत्री नरेंद्र मोदी जी के जो हमेशा हम लोगों के ऊपर उनका अपील रहता है कि पार्लियामेंट में डिबेट और डिस्कशन का क्वालिटी को मेंटेन करना जरूरी है. और मैं पुनः हमारे जितने भी पॉलिटिकल पार्टीज के फ्लोर लीडर्स आज अटेंड किया है सबको धन्यवाद देना चाहता हूं और साथ साथ में हमारे पूरी टीम, पार्लियामेंट्री अफेयर्स मिनिस्ट्री, सरकार का बिजनेस के साथ हम पूरा तैयार है और अच्छा बजट सत्र चलेगा, ऐसा हम उम्मीद रखते हैं. ನಾವು ಇದು ಡಾಕ್ಯುಮೆಂಟ್ ಮಾಡ್ತೀವಿ, ಒಂಥರ ಲಿಸ್ಟಿಂಗ್ ಮಾಡಿದೀವಿ ಎಲ್ಲೆಲ್ಲಿ ಮರಗಳು ಇದೆ, ಮತ್ತೆ ಮರಗಳ ಬಗ್ಗೆ ಅವ್ರದ್ದು ಹಿಂದಿನ ಕಾಲದಲ್ಲಿ ಹೇಗೆ ಯೂಸ್ ಆಗ್ತಾ ಇತ್ತು, ಪ್ರೆಸೆಂಟ್ಲಿ ಏನಾಗ್ತಾ ಇದೆ, ಆ ಪ್ರಾಪರ್ಟಿ ಯಾರ ಹತ್ರ ಇದೆ, ಅಲ್ಲಿ ಕನ್ಸ್ಟ್ರಕ್ಷನ್ ಹೇಗಿದೆ, ಅವ್ರದ್ದು ಥ್ರೆಟ್ಗಳು ಅಂದರೆ ಸುಮಾರು ಕಡೆ ಅದು ಯಾರು ಕೇರ್ ತಗೋತಾನೆ ಇಲ್ಲ. ಸೊ ಅಲ್ಲಿ ನಾವು ಏನು ಮಾಡ್ಬೋದು ಮತ್ತೆ ಅದು ಕನ್ಸರ್ವ್ ಮಾಡಕ್ಕೆ ನಾವು ಏನೇನು ಸ್ಟೆಪ್ ತಗೋಬಹುದು, ಇದ್ರ ಬಗ್ಗೆ ನಾವು ಡಿಸ್ಕಷನ್ಸ್ ಅಂತ ಮಾಡಿದ್ವಿ. ಸವಾರಿ ಊರಿನ ಎಷ್ಟೋ ಒಂದು 5 ಕಿಲೋಮೀಟರ್ ಹೋಗುವಂಥದ್ದು ಕೂಡ ಇದೆ. ಅದು ಕಾಡೊಳಗೆ ಹೋಗುತ್ತೆ, ಸ್ವಲ್ಪ ಮಣ್ಣಾರ ಬೈ
ಪಕ್ಕದ ಊರಿಗೆ ನೆರೆಕರೆ ಊರಿಗೆ ಅಲ್ಲಿ ಪ್ರಾರ್ಥನೆ ಇದು ಪೂಜೆ ತಗೊಳ್ಳೋದು ಕೂಡ ಇತ್ತು. ಆದರೆ ಮೇಯ್ನಾಗಿ ಅದು ಅಲ್ಲೇ ಆ ಮರಗಳನ್ನು ಉಳಿಸುವ ದಿಕ್ಕಿನಲ್ಲಿ ಕೂಡ ಅದು ಸಹಕಾರಿ ಆಗ್ತಿತ್ತು. ಮತ್ತು ಜನ ಸೇರೋದಕ್ಕೂ ಮತ್ತು ದೇವಸ್ಥಾನ ಮತ್ತು ಜನಗಳ ಒಂದು ಸಹಜ ಸಂಪರ್ಕ. ಸಂಸ್ಥಾನ ಮಟ್ಟದ ಅಧ್ಯಕ್ಷರಾದ ಶ್ರೀ ನಗರಲಿ ನಂಜನಗೂಡು ಕೈಗಾರಿಕೆ ಸಚಿವರಾಗಿರುವಂತಹ 2022ರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮೈಸೂರು ಸಾಹಿತ್ಯ ಮತ್ತು ಈ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮಗಳೇನು ನಡೀತಕ್ಕಂಥದ್ದಿದೆ. ಈ ವಿಚಾರ ಸಂಕಿರಣಗಳ ಮುಖಾಂತರ ಇವತ್ತು ಈ ಕ್ಷೇತ್ರದಲ್ಲಿ ನಡೆಯತಕ್ಕಂಥದ್ದನ್ನು ನೋಡಿದಾಗ ಬೇರೆ ಧಾರ್ಮಿಕ ಕ್ಷೇತ್ರಗಳಲ್ಲೂ ಇದೇ ರೀತಿ ನಡೆದರೆ ನಮ್ಮ ದೇಶಕ್ಕೆ ನಿಜಕ್ಕೂ ಒಂದು ಅರ್ಥಪೂರ್ಣವಾದಂಥ ರೀತಿಯ ಒಂದು ಜನತೆಯ ಭಾವನೆಗಳನ್ನು ಬಾಂಧವ್ಯಗಳನ್ನು ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳ್ತಕ್ಕಂಥವ್ರ ಮುಖಾಂತರ ಪರಮ ಪೂಜ್ಯರ ನೇತೃತ್ವದಲ್ಲಿ ಈ ರೀತಿಯ ಒಂದು ಉತ್ತಮವಾದ ಕಾರ್ಯಕ್ರಮಗಳೇ ನಡೀತಾ ಇದೆ. ಇನ್ನೂ ಇದೇ ರೀತಿಯ ಕಾರ್ಯಕ್ರಮಗಳು ಈ ಕ್ಷೇತ್ರದಿಂದ ಜನತೆಯ ಒಂದು ಕಲ್ಯಾಣಕ್ಕೆ ಹೊರಹೊಮ್ಮಲಿ ಇರ್ತಕ್ಕಂಥ ಒಂದು ದೇವರಿಗೆ ಪರಮ ಪೂಜ್ಯರುಗಳಿಗೆ ನಾನು ಪ್ರಾರ್ಥನೆ ಸಲ್ಲಿಸಿ, ನಾನು ಪುಟ್ಟರಾಜ್ ಅವರು, ನಮ್ಮ ಮಹೇಶ್ ಅವರು, ಅಂದಾನಿ ಅವರು ಇಲ್ಲಿ ಏನಿದ್ದೇವೆ, ಕಳೆದ ಬಾರಿ ನಮ್ಮ ಪರಮ ಪೂಜ್ಯರಿಗೆ ಮನವಿ ಮಾಡಿದ್ದೇವೆ. ಮತ್ತೆ ಈ ಬಾರಿ ನಮಗೊಂದು ಅವಕಾಶ ಕೊಡಿ, ನಾನು ಮಂಡ್ಯದಲ್ಲಿ ಲೋಕಸಭಾ ಸದಸ್ಯನಾಗಿ ಅಲ್ಲಿಯ ಜನತೆಯನ್ನು ಆಯ್ಕೆ ಮಾಡಿದ್ದಾರೆ. ಈ ಬಾರಿ ನಮ್ಮ ಶಿವರಾತ್ರೀಶ್ವರ ಶಿವಯೋಗಿಗಳ 1066ನೇ ಜಯಂತಿ ಮಹೋತ್ಸವನ ಮಳವಳ್ಳಿನಲ್ಲಿ ಸಂಪೂರ್ಣವಾಗಿ ನಾವುಗಳ ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಕ್ಕಂಥದಕ್ಕೆ ಪರಮ ಪೂಜ್ಯರು ನಮಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಈ ವೇದಿಕೆ ಮುಖಾಂತರವೇ ಆ ರೀತಿಯ ಒಂದು ಕಾರ್ಯಕ್ರಮವನ್ನು ನಡೆಯಲಿಕ್ಕೆ ಅವಕಾಶ ಕೊಟ್ಟು ಈ ಮಟ್ಟಕ್ಕೂ ನಮ್ಮ ತಂದೆಯವರಿಗೂ ಬಹಳ ಅವಿನಾಭಾವ ಸಂಬಂಧ ಇದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.